ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಈ ನಮ್ಮ ನಂದಿನಿಗೂ ಈ ಬ್ರ್ಯಾಂಡ್ ಅನ್ನು ಇಲ್ಲ ಸಲ್ಲದ ರಾಜಕೀಯಕ್ಕೆ ಬಳಸೋದು ರಾಜಕಾರಣಿಗಳಿಗೆ, ಸೋಷಿಯಲ್ ಮೀಡಿಯಾ ವಾರಿಯರ್ಗಳಿಗೂ ಒಂದು ಖಯಾಲಿಯಾದಂತಿದೆ. ತಿರುಮಲ ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಎಂಬ ವಿವಾದ ಹೊತ್ತಿಕೊಳ್ಳುತ್ತಲೇ ಯಾವುದೋ ಟ್ರೋಲ್ ಪೇಜ್ಗಳು ನಮ್ಮ ನಂದಿನಿ ಹೆಸರನ್ನ ಕೂಡ ಮುಂದೆ ತಂದಿದ್ದಾರೆ. ವಾಸ್ತವ ಅಂಶ ಏನಂದ್ರೆ, ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಹಾಲು ತುಪ್ಪವನ್ನ ತಿರುಪತಿ ತಿಮ್ಮಪ್ಪನ ಸೇವೆಗಾಗಿ ನೀಡುತ್ತಿದ್ದ ನಮ್ಮ ನಂದಿನಿಯ ಪೂರೈಕೆಯನ್ನ ನಿಲ್ಲಿಸಿ ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಆಂಧ್ರ ಪ್ರದೇಶ ಸರ್ಕಾರ ಗುಣಮಟ್ಟವನ್ನ ನಿರ್ಲಕ್ಷಿಸಿ ಯಾವುದೋ ಬೇರೆ ಬ್ರ್ಯಾಂಡ್ ಮೂಲಕ ತಿರುಪತಿಗೆ ಹಾಲು ತುಪ್ಪ ಪೂರೈಸಲು ಆರಂಭಿಸಿದ್ರು. ಇದನ್ನ ಆಂಧ್ರ ಪ್ರದೇಶದ ರಾಜಕಾರಣಿಗಳು, ಅಧಿಕಾರಿಗಳು ಹಾಗೂ ಟಿಟಿಡಿ ಆಡಳಿತ ಮಂಡಳಿಯು ಒಪ್ಪಿಕೊಂಡಿದೆ. ದೇವಸ್ಥಾನ being contaminated has come out. And certain facts have to be put before the people. About 4-5 years ago, the Nandini and Karnataka Milk Federation head has given a press statement. I would like to show this. And in that he said, we are giving the lowest price to Tirupati for the last 50 years because of the love we have for the Lord. And anybody who's giving a price lower than this will automatically be doing contamination. And he's cautioned this 4-5 years ago. In spite of that, the earlier YCP government did not bother and they called middlemen to supply ghee. ಈಗಲಾದರೂ ನಮ್ಮ ನಂದಿನಿ ಬ್ರ್ಯಾಂಡ್ ಅನ್ನ ಉತ್ತಮ ಗುಣಮಟ್ಟದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ತಿಳಿಯಲಿ. ತಿರುಪತಿ ಲಡ್ಡು ಭಾರಿ ವಿವಾದಕ್ಕೆ ಕಾರಣವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಶುಕ್ರವಾರ ಈ ಸಂಬಂಧ ಸುತ್ತೋಲೆ ಹೊರಡಿಸಿದ್ದು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಇಲಾಖೆಗೆ ಒಳಪಡುವ ಎಲ್ಲಾ ದೇವಾಲಯಗಳಲ್ಲಿ ತಯಾರಿಸುವ ಪ್ರಸಾದದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸೂಚನೆ ನೀಡಿದೆ. ದೇವಸ್ಥಾನಗಳಲ್ಲಿ ಕರ್ನಾಟಕ ಹಾಲು ಒಕ್ಕೂಟದ ನಂದಿನಿ ಬ್ರ್ಯಾಂಡ್ ತುಪ್ಪವನ್ನ ಮಾತ್ರ ಬಳಸುವಂತೆ ದೇವಸ್ಥಾನಗಳಿಗೆ ರಾಜ್ಯ ಸರ್ಕಾರ ಸೂಚಿಸಿದೆ. ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವ ಎಲ್ಲ ಅಧಿಸೂಚಿತ ದೇವಾಲಯಗಳಲ್ಲಿ ಸೇವೆ, ದೀಪಗಳು, ಎಲ್ಲಾ ರೀತಿಯ ಪ್ರಸಾದಗಳ ತಯಾರಿಕೆ ಮತ್ತು ದಾಸೋಹ ಭವನಗಳಲ್ಲಿ ಹೋಮ್ ಬ್ರ್ಯಾಂಡ್ ನಂದಿನಿ ತುಪ್ಪವನ್ನ ಕಡ್ಡಾಯವಾಗಿ ಬಳಸಬೇಕೆಂದು ಆದೇಶಿಸಲಾಗಿದೆ. ವರ್ಲ್ಡ್ ಕಪ್ ಸಮಯದಲ್ಲಿ ಐರ್ಲೆಂಡ್, ಸ್ಕಾಟ್ಲೆಂಡ್ ಕ್ರಿಕೆಟ್ ತಂಡಗಳಿಗೆ ಪ್ರಾಯೋಜಕತ್ವ ಮಾಡಿ ಮಿಂಚಿದ್ದ ನಮ್ಮ ನಂದಿನಿ ಬ್ರ್ಯಾಂಡ್ ಇದೀಗ ಇಂಡಿಯನ್ ಸೂಪರ್ ಲೀಗ್ ಅಲ್ಲೂ ಕೂಡ ಮಿಂಚುತ್ತಿರೋದು ನಮ್ಮ ಹೆಮ್ಮೆಯ ಸಂಗತಿ. ನಮ್ಮ ಕರ್ನಾಟಕದ ರೈತರ, ಹೈನುಗಾರಕರ ಶ್ರಮದಿಂದ ಮೇಲೆ ಬಂದ ನಮ್ಮ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಮತ್ತಷ್ಟು ಬೆಳೆಯಲಿ.